ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಮೇರು ನಟ. ಕನ್ನಡದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು. ಆ ಹೀರೋಯಿಸಂಗೆ ಪ್ರಾಮುಖ್ಯತೆ ಕೊಡದೆ ಅತಿ ಹೆಚ್ಚು ಪ್ರಯೋಗಾತ್ಮಕ ಚಿತ್ರಗಳನ್ನ ಮಾಡಿ ಆ ಚಿತ್ರಗಳನ್ನ ಗೆಲ್ಸಿ ಬೇರೆ ರಾಜ್ಯದ ಚಿತ್ರದವರ ಗಮನ ಸೆಳೆದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಆಕ್ಟ್ರೆಸ್ ಸೂಪರ್ ಸ್ಟಾರ್ ರೇಂಜ್ ಬೆಳೆದ ಮೇಲೆ ಮಾಸ್ ಹೀರೋಗಳಿಗೆ ಕ್ಲಾಸ್ ಸಿನಿಮಾ ಸೂಟ್ ಆಗಲ್ಲ, ಕ್ಲಾಸ್ ಹೀರೋಗಳಿಗೆ ಮಾಸ್ ಸಿನಿಮಾ ಸೂಟ್ ಆಗಲ್ಲ. ಆದ್ರೆ ಮಾಸ್ ಮತ್ತು ಕ್ಲಾಸ್ ಎರಡು ಟೈಪ್ ಆಫ್ ಸಿನಿಮಾಗಳನ್ನ ಮಾಡಿ ಅದನ್ನ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಮಾಡಿದ್ದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುದಾದ ಅವರ ಸಾಧನೆ ತುಂಬಾ ದೊಡ್ಡದು. 70s ನಂತರ ಬಂದಿರೋ ಕನ್ನಡ ಆಕ್ಟರ್ಗಳಲ್ಲಿ ವಿಷ್ಣುದಾದ ಕ್ರಿಯೇಟ್ ಮಾಡಿರುವಂತಹ ರೆಕಾರ್ಡ್, ಅವ್ರು ಕೊಟ್ಟಿರುವಂತಹ ಸಕ್ಸಸ್ಫುಲ್ ಸಿನಿಮಾಸ್, 1 ವರ್ಷ ಓಡಿರುವಂತಹ ಸಿನಿಮಾ, 25 ವಾರ ಓಡಿರುವಂತಹ ಸಿನಿಮಾ, 50 ವಾರಗಳು ಓಡಿರುವಂತಹ ಸಿನಿಮಾ, 100 ದಿನ ಓಡಿರುವಂತಹ ಸಿನಿಮಾ ಅಂತ ಅವ್ರು ಆಕ್ಟ್ ಮಾಡಿರೋ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ಗಳು ಲಾಸ್ ಆಗದೆ ಇರೋ ತರ ನೋಡ್ಕೊಂಡವರು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು. ನನಗ್ ಬರ್ಬೇಕಾಗಿರುವಂತಹ ದುಡ್ಡು ಬಂದಿದೆ, ಪ್ರೊಡ್ಯೂಸರ್ ಲಾಭನೋ ನಷ್ಟನೋ ಅದು ಅವ್ರ ಹಣೆ ಬರಹ ಅನ್ನೋ ಆಕ್ಟರ್ಗಳ ಮಧ್ಯೆ ಒಂದು ಸಿನಿಮಾ ಸರಿಯಾಗಿ ಹೋಗಿಲ್ಲ ಅಂದ್ರೆ ಆ ಪ್ರೊಡ್ಯೂಸರ್ಗೆ ಇನ್ನೊಂದು ಸಿನಿಮಾ ಕೊಟ್ಟು ಅದರಲ್ಲಿ ಆ ಲಾಸ್ ನ ಬ್ಯಾಲೆನ್ಸ್ ಮಾಡಿ ಒಂದಷ್ಟು ದುಡ್ಡು ಲಾಭನೂ ಮಾಡಿಸಿ ಆ ಪ್ರೊಡ್ಯೂಸರ್ ಮತ್ತೆ ಸಿನಿಮಾ ಮಾಡಕ್ಕೆ ಇನ್ಸ್ಪಿರೇಷನ್ ಆಗಿದ್ದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದು ಮಾತ್ರ ಅಲ್ಲ, ಒಬ್ಬ ಹೀರೋಗೆ ಪ್ರೊಡ್ಯೂಸರ್ಸ್ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ ಮೇಲೆ ಬೇರೆ ಬೇರೆ ಕಾರಣಗಳಿಂದ ಆ ಸಿನಿಮಾ ಡ್ರಾಪ್ ಆದ್ರು ಅಡ್ವಾನ್ಸ್ ನ ಹಿಂತಿರುಗಿಸೋ ಪದ್ಧತಿ ಸಿನಿಮಾ ಇಂಡಸ್ಟ್ರಿನಲ್ಲೇ ಇಲ್ಲ. ಆ ಅಡ್ವಾನ್ಸ್ ಗಳನ್ನ ತಗೊಳಕ್ಕೆ ಅವ್ರು ಪಡೋ ಶ್ರಮ ಏನಿದೆಯೋ ಅದನ್ನ ಹೇಳಕ್ಕೆ ಪದಗಳೇ ಇಲ್ಲ. ಅಷ್ಟು ಕಷ್ಟಪಟ್ಬಿಡ್ತಾರೆ. ಅಷ್ಟು ಕಷ್ಟಪಟ್ಟರು ಇವತ್ತು ನಾಳೆ ಅಂತ ದಿನಗಳನ್ನ ಕಳೀತಾರೆ ಹೊರತು ದುಡ್ಡನ್ನ ಕೊಡಲ್ಲ. ವಿಷ್ಣುವರ್ಧನ್ ಅವರಿಗೆ MP ಶಂಕರ್ ಅವರು ಒಂದು ಫಿಲಂ ಮಾಡೋಣ ಅಂತ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಫೋಟೋ ಶೂಟ್ಸ್ ಮಾಡಿ ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇರೋ ಟೈಮ್ ಅಲ್ಲಿ ಅವ್ರಿಗೆ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಆ ಸಿನಿಮಾ ಡ್ರಾಪ್ ಆಗುತ್ತೆ. MP ಶಂಕರ್ ಅವರ ಮಗಳ ಮದುವೆ ಟೈಮ್ ಅಲ್ಲಿ ವಿಷ್ಣುವರ್ಧನ್ ಅವರು MP ಶಂಕರ್ ಅವ್ರನ್ನ ಕರೆದು ಅವ್ರು ಕೊಟ್ಟಿರೋ ಅಡ್ವಾನ್ಸ್ ನ ಹಿಂದಿರುಗಿಸ್ತಾರೆ. MP ಶಂಕರ್ ಅವರಿಗೆ ದೊಡ್ಡ ಶಾಕ್ ಆಗುತ್ತೆ. MP ಶಂಕರ್ ಅವರು ಅಡ್ವಾನ್ಸ್ ಕೊಡಿ ಅಂತ ಅವ್ರು ಕೇಳಲೂ ಇಲ್ಲ. ಸಿನಿಮಾ ಡ್ರಾಪ್ ಆಯ್ತು ಅಂತ ಗೊತ್ತಾಗುತ್ತೆ. MP ಶಂಕರ್ ಅವರು ಫಿನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಇದಾರೆ ಅಂತ ಗೊತ್ತಾಗುತ್ತೆ. ಅವರ ಮಗಳ ಮದುವೆನೂ ಫಿಕ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ವಿಷ್ಣುದಾದ MP ಶಂಕರ್ ಅವ್ರನ್ನ ಮನೆ ಕರೀತಾರೆ. 1,50,000 ರೂಪಾಯಿ ಅಡ್ವಾನ್ಸ್ ಏನ್ ಕೊಟ್ಟಿದ್ರು ಅದನ್ನ ಅವ್ರಿಗೆ ಹಿಂದಿರುಗಿಸ್ತಾರೆ. ಇವತ್ತಿಗೆ ಕನ್ನಡ ಚಿತ್ರರಂಗ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಆದ್ರೆ ಒಂದು ಕಾಲದಲ್ಲಿ ಅಂದ್ರೆ 70s, 80s, 90s ಅಲ್ಲಿ ಕನ್ನಡ ಚಿತ್ರರಂಗ ಅಂದ್ರೆ ಎಲ್ಲಿದೆ ಅದು ಅಂತ ಕೇಳೋ ಟೈಮ್ ಅಲ್ಲಿ ಒಬ್ಬ ಕನ್ನಡ ನಟ ತಮಿಳ್, ತೆಲುಗು, ಮಲಯಾಳಂ, ಹಿಂದಿಯಲ್ಲೂ ನಾಯಕ ನಟನಾಗಿ ಆಕ್ಟ್ ಮಾಡಿ ಬೇರೆ ಭಾಷೆದವರು ವಿಷ್ಣುವರ್ಧನ್ ಅವ್ರನ್ನ ಕನ್ನಡ ನಟ ಅಂತ ಗುರುತಿಸುವಾಗ ಕನ್ನಡ ಚಿತ್ರರಂಗನು ಬೇರೆ ಬೇರೆ ಕಡೆ ಪ್ರಮೋಟ್ ಆಗುತ್ತೆ. ಆ ಒಂದು ಇಂಟೆನ್ಷನ್ ಅಲ್ಲಿ ಕೆಲಸ ಮಾಡಿದವ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಬಾಲಿವುಡ್ ಇಂದ ಅಂದ್ರೆ ಹಿಂದಿ ಫಿಲಂ ಇಂಡಸ್ಟ್ರಿಯಿಂದ ಕನ್ನಡದಲ್ಲಿ ಯಾರಾದ್ರೂ ಆಕ್ಟ್ ಮಾಡಿದೀನಿ ಅಂತ ಹೇಳಿದ್ರೆ ಅಲ್ಲಿ ಹಿಂದಿ ಆಕ್ಟರ್ಸ್ ಗಳು ಕೇಳೋದು ವಿಷ್ಣುವರ್ಧನ್ ಜೊತೆ ಆಕ್ಟ್ ಮಾಡಿದ್ರ ಅಂತ ಕೇಳ್ತಾರೆ. ಕಾರಣ ಕನ್ನಡ ಫಿಲಂ ಇಂಡಸ್ಟ್ರಿ ಅಂದ್ರೆ ಅವ್ರು ಗೊತ್ತಿರೋದು ವಿಷ್ಣುವರ್ಧನ್ ಅವರೊಬ್ರೆ. ಇದು ನಾವೇ ಹೇಳ್ತಾ ಇಲ್ಲ. ಆ ಕಾಲಕ್ಕೆ ನಮ್ ಕನ್ನಡದವರು ಬಾಲಿವುಡ್ ಅಲ್ಲಿ ಕೆಲಸ ಮಾಡುವಾಗ ಅವರ ಎಕ್ಸ್ಪೀರಿಯನ್ಸ್ ಗಳನ್ನ ಇತ್ತೀಚೆಗೆ ಕೆಲವು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಶೇರ್ ಮಾಡಿದಾರೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ ದೊಡ್ಡ ಮಹಾನ್ ವ್ಯಕ್ತಿಗೆ ಕನ್ನಡ ದ್ರೋಹಿ ಅಂತ ಕೆಲವರು ಲೇಬಲ್ ಅಂಟಿಸಿದ್ರು. ಸಾಧನೆಯ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವ್ರ ಒಪಿನಿಯನ್ ನ ಹಂಚ್ಕೊಂಡಿದ್ದಾರೆ. ಸಾಧನೆ ಅನ್ನೋದು ಅಪೂರ್ವ, ಇತರ ಅಭಿಮಾನಿಗಳ ದೃಷ್ಟಿಯಲ್ಲಿ ಮಾತ್ರ ಸಾಧನೆಯ ಲೆಕ್ಕ, ಆದರೆ ಮಾಡುವ ವ್ಯಕ್ತಿಗೆ ಇದು ಸಾಧನೆಯಲ್ಲ ಅಂತ ಹೇಳ್ತಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ 1984 ಅಲ್ಲಿ ರಿಲೀಸ್ ಆಗಿರೋ ಬಂಧನ ಅನ್ನೋ ಸಿನಿಮಾ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡಿದೆ. ಈ ಸಿನಿಮಾ ಆಗಿದೆಗೆ ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಈ ಸಿನಿಮಾದ ಕಲೆಕ್ಷನ್ ಏನು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ದೇವದಾಸ್ ತರ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂತ ತುಂಬಾನೇ ಆಸೆ ಪಡ್ತಾರೆ. ಅದು ಮಾತ್ರ ಅಲ್ಲ, ಇದುವರೆಗೂ ಕನ್ನಡದಲ್ಲಿ ಆ ತರ ಸಿನಿಮಾಗಳು ಬಂದಿಲ್ಲ, ನಾವು ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕೆ ಬೇಕಾಗಿರೋ ತಯಾರಿಗಳು ಮಾಡ್ಕೊಂತಾರೆ. ಅಂದ್ರ ಕಲ್ಪನಾ ಅವ್ರು ಮಾಡ್ಬೇಕು ಅಂತ ಇಟ್ಕೊಂಡಿರೋ ಕಥೆನ ರಾಜೇಂದ್ರ ಸಿಂಗ್ ಬಾಬು ಅವ್ರು ತಕೊಂತಾರ. ನಂತರ ಪಾತ್ರಗಳಿಗೆ ಯಾರ್ಯಾರ ಕೈನಲ್ಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು. ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ. ತೆಲುಗುನಲ್ಲೂ ತಮಿಳಲ್ಲೂ ದೇವದಾಸ್ ಸ್ಟೈಲ್ ಅಲ್ಲಿ ಸಿನಿಮಾಗಳು ಬಂದ್ಬಿಟ್ಟಿದೆ. ಕನ್ನಡದಲ್ಲಿ ಮೊದಲನೇ ಬಾರಿಗೆ ಆ ತರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡ್ತಾರೆ ಅನ್ನೋವಾಗ ಎಲ್ಲೋ ಒಂದ್ ಕಡೆ ಆರ್ಟಿಸ್ಟ್ ನ ತಪ್ಪಾಗಿ ಸೆಲೆಕ್ಟ್ ಮಾಡ್ಬಿಟ್ರು ಅನ್ನೋ ಒಂದು ಪ್ರಶ್ನೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹುಟ್ಕೊಳ್ಳುತ್ತೆ. ಕಾರಣ ಆಕ್ಷನ್ ಹೀರೋ ಅಂತಾನೆ ಹೆಸರು ಮಾಡಿರೋ ವಿಷ್ಣುದಾದನ ದೇವದಾಸ್ ಕ್ಯಾರೆಕ್ಟರ್ ಅಲ್ಲಿ ಆಡಿಯನ್ಸ್ ಒಪ್ಕೊಂತಾರ ಅನ್ನೋ ಒಂದು ಪ್ರಶ್ನೆ ರಾಜೇಂದ್ರ ಸಿಂಗ್ ಬಾಬು ಮುಂದೆ ಇಡ್ತಾರ. ರಾಜೇಂದ್ರ ಸಿಂಗ್ ಬಾಬು ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆ ಸಿನಿಮಾಗೆ ಬೇಕಾಗಿರೋ ಕೆಲಸಗಳು ನಡೀತಾ ಇರುತ್ತೆ. ಸಿನಿಮಾದ ಹೆಸರು ಬಂಧನ ಅಂತ ಫಿಕ್ಸ್ ಮಾಡ್ತಾರ. ಹೀರೋಯಿನ್ ಆಗಿ ಆರ್ತಿ ಅಂತ ಅನ್ಕೊಂಡಿರ್ತಾರ. ನಂತರ ಸುಹಾಸಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರ. ಅಂಬರೀಶ್ ಅವರು ಅಂತ ಅನ್ಕೊಂಡಿರ್ತಾರ. ನಂತರ ಜೈ ಜಗದೀಶ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರ. ಈ ತರ ಎಲ್ಲಾ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿ ಹನುಮನಗುಡಿ ಫಾಲ್ಸ್, ಲಲಿತ ಮಹಲ್ ಪ್ಯಾಲೇಸ್, ಕೃಷ್ಣರಾಜ ಸಾಗರ್ ಡ್ಯಾಮ್, ಅರಂಗಿ ಡ್ಯಾಮ್, ಅಶೋಕ ಹೋಟೆಲ್ ಅಂತ 75ರಿಂದ 82 ದಿನ ಶೂಟಿಂಗ್ ಮಾಡ್ತಾರೆ. ಆಗಸ್ಟ್ 1984 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ ರಾಜೇಂದ್ರ
ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಬಂಧನ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ 22 ದಿನಕ್ಕೆ ಹೌಸ್ಫುಲ್ ಶೋ ನಡೆಯುತ್ತೆ. ಯಾರು ಎಕ್ಸ್ಪೆಕ್ಟೇ ಮಾಡದೇ ಇರೋಂತ ಓಪನಿಂಗ್ ಬಂಧನ ಸಿನಿಮಾಗೆ ಸಿಗುತ್ತೆ. ಕೆಲವು ಕಿಡಿಗೇಡಿಗಳು ಆ ಸಿನಿಮಾನ ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಯಾವ ತರ ತೊಂದರೆ ಕೊಡ್ತಾರೆ ಅಂದ್ರೆ, ಹೌಸ್ಫುಲ್ ಆಗಿ ನಡೀತಾರೋ ಕೆಲವು ಥಿಯೇಟರ್ಗಳಿಂದ ಆ ಸಿನಿಮಾನ ತೆಗೆದಾಕ್ತಾರೆ. ಕಾರಣ ಥಿಯೇಟರ್ ಒಳಗೋಗಿ ಸ್ಕ್ರೀನ್ ಅರ್ಧಾಕೋದು, ಚೇರ್ ನ ಮುರ್ದಾಕೋದು, ಬ್ಯಾನರ್ ನ ಅರ್ಧಾಕೋದು ಅಂತ ಸುಮಾರು ಡ್ಯಾಮೇಜ್ ಗಳು ಮಾಡ್ತಾರೆ. ಆ ಒಂದು ಭಯದಿಂದ ಹೌಸ್ಫುಲ್ ಆಗಿ ನಡೀತಾ ಇರೋ ಬಂಧನ ಸಿನಿಮಾನ ಕೆಲವು ಥಿಯೇಟರ್ ಗಳಿಂದ ತೆಗೆದಾಕ್ತಾರೆ. ಆದ್ರೆ ಇನ್ನು ಕೆಲವರು ಪೊಲೀಸ್ ಪ್ರೊಟೆಕ್ಷನ್ ಮೂಲಕ ಆ ಸಿನಿಮಾನ 25 ವಾರ ಓಡಿಸ್ತಾರೆ. ಮೈಸೂರಲ್ಲಿ ಕೆಲವು ಥಿಯೇಟರ್ಗಳಲ್ಲಿ ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವ್ರ ಕಟೌಟ್ಗಳನ್ನ ಅಂಟಿಸ್ತಾರೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಪೋಸ್ಟರ್ಸ್ ಗಳನ್ನ ಅರ್ಧಾಕಿ ಗ್ಲಾಸ್ ಗಳನ್ನೆಲ್ಲ ಹೊಡೆದಾಕಿರ್ತಾರೆ. ಅವ್ರು ಏನೇ ತೊಂದರೆ ಮಾಡಿದ್ರು ಆ ಸಿನಿಮಾದ ಓಟನ ನಿಲ್ಸಕ್ಕಾಗಿಲ್ಲ. ಸಿನಿಮಾ ನೋಡ್ಕೊಂಡು ಹೊರಗೆ ಬರೋ ಪ್ರೇಕ್ಷಕನಿಗೆ ಆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಕಾರಣ ಕನ್ನಡ ಚಿತ್ರರಂಗದಲ್ಲೇ ಅದುವರೆಗೂ ಬರ್ದೇ ಇರುವಂತ ಒಂದು ಕಥೆನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಅದು ಮಾತ್ರ ಅಲ್ಲ, ರಾಜೇಂದ್ರ ಸಿಂಗ್ ಬಾಬು ಅವರ ಸ್ಕ್ರೀನ್ ಪ್ಲೇ, ಡಿ.ವಿ. ರಾಜಾರಾಮ್ ಅವರ ಸಿನಿಮಾಟೋಗ್ರಫಿ, ಎಚ್.ವಿ. ಸುಬ್ಬಯ್ಯ ಅವರ ಡೈಲಾಗ್ಸ್, ತುಂಬಾ ಮುಖ್ಯವಾಗಿ ಆ ಸಿನಿಮಾದ ಹಾಡುಗಳು, ಎಂ ರಂಗರಾವ್ ಅವರ ಮ್ಯೂಸಿಕ್, ಇದೆಲ್ಲ ಪ್ರೇಕ್ಷಕನಿಗೆ ತುಂಬಾ ಇಷ್ಟ ಆಗುತ್ತೆ. ಹೊಲವೆಂಬಲತೆಯು ತಂದಂತಹೂ ನುಡಿಯೇರಿನಲಿವು ನುಡಿಜಾರೆ ನೋವು. ಈ ಸಿನಿಮಾನಲ್ಲಿ ಆಕ್ಟ್ ಮಾಡಿರೋ ಒಬ್ಬೊಬ್ರು ಅವ್ರ ಪಾತ್ರಗಳನ್ನ ಅಷ್ಟು ಅದ್ಭುತವಾಗಿ ಮಾಡಿದಾರ. ಸುಹಾಸನಿ ಅವರು, ಜೈ ಜಗದೀಶ್ ಅವರು, ಇವ್ರ ಕಾಂಬಿನೇಷನ್ ಸೀನ್ಸ್ ಆಗಲಿ, ರೂಪಾದೇವಿ ಅವರು ಮತ್ತು ಸುಹಾಸನಿ ಅವರು ಇವರಿಬ್ರು ಬರೋ ಸೀನ್ಸ್ ಗಳಾಗ್ಲಿ, ಸುಹಾಸನಿ ಅವರು ಮತ್ತು ವಿಷ್ಣುವರ್ಧನ್ ಅವರು ಇವರಿಬ್ರು ಕಾಂಬಿನೇಷನ್ ಸೀನ್ಸ್ ಅಂತೂ ಎಕ್ಸ್ಟ್ರಾರ್ನರಿ ಸೀನ್ಸ್ ಅನ್ಬೋದು. ವಿಷ್ಣುವರ್ಧನ್ ಅವರು ಸುಹಾಸನಿ ಅವರ ಹತ್ರ ಪ್ರಪೋಸ್ ಮಾಡುವಾಗ ಸುಹಾಸನಿ ಅವರು ಅದನ್ನ ರಿಸೀವ್ ಮಾಡಕ್ಕಾಗದೆ ಅವರ ಎಕ್ಸ್ಪ್ರೆಷನ್ಸ್ ಆಗ್ಲಿ, ಆಗಲ್ಲ ಅಂದ್ಮೇಲೆ ವಿಷ್ಣುದಾದ ಅವರ ಬಾಡಿ ಲ್ಯಾಂಗ್ವೇಜ್ ಪ್ಲಸ್ ಎಕ್ಸ್ಪ್ರೆಷನ್ಸ್ ಆಗ್ಲಿ, ಆ ವಾಯ್ಸ್ ಮಾಡ್ಯುಲೇಷನ್ ಆಗ್ಲಿ, ಇದೆಲ್ಲ ಸಿನಿಮಾಗೆ ದೊಡ್ಡ ಪ್ಲಸ್ ಅನ್ಬೋದು. ಕಡೆಗೂ ನನ್ನ ಜೀವನದಲ್ಲಿ ನೀವು ಪಾಸಿಟಿವ್ ಆಗ್ಲೇ ಇಲ್ಲ, ನೆಗೆಟಿವೇ ಆಗ್ಬಿಟ್ರಿ. ನೇರವಾಗಿ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಡಾಕ್ಟರ್. ಸೀನ್ 1 ಇಂದ ಎಂಡ್ ವರೆಗೂ ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್ ಮೂಲಕ ಆ ಸಿನಿಮಾನ ತನ್ನ ಹೆಗಲ್ ಮೇಲೆ ಇಟ್ಕೊಂಡು ಟ್ರಾವೆಲ್ ಮಾಡಿರೋ ವಿಧ ಆಟ್ಸ್ ಆಫ್ ಅನ್ಬೋದು. ಆಕ್ಷನ್ ಹೀರೋ ಅಂತ ಹೆಸರು ಮಾಡಿರೋ ವಿಷ್ಣುವರ್ಧನ್ ಅವರು ಬಂಧನ ಸಿನಿಮಾದ ಮೂಲಕ ಕಂಪ್ಲೀಟ್ ಆಕ್ಟರ್ ಅನ್ನೋ ಹೆಸರು ಪಡಿತಾರೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 200 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ವೀಕ್ಸ್ ಕಂಪ್ಲೀಟ್ ಮಾಡುತ್ತೆ. ಬಂಧನ ಸಿನಿಮಾದ 25 ವಾರ ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಮಾಡ್ತಾರ. ಆ ಫಂಕ್ಷನ್ ಗೆ ಚೀಫ್ ಗೆಸ್ಟ್ ಆಗಿ ದಿಲೀಪ್ ಕುಮಾರ್ ಅವರು ಮತ್ತು ರೇಖಾ ಅವ್ರನ್ನ ಇನ್ವೈಟ್ ಮಾಡಿರ್ತಾರ. ಫಂಕ್ಷನ್ ನಡೀತಾ ಇರೋ ಟೈಮ್ ಅಲ್ಲಿ ಆ ಫಂಕ್ಷನ್ ನ ಕೆಡಿಸಬೇಕು ಅಂತ ಸುಮಾರು 100ಕ್ಕೂ ಹೆಚ್ಚು ಜನ ಗೇಟ್ ಹೊರಗಿಂದ ಪಾರ್ಕಿಂಗ್ ಅಲ್ಲಿ ನಿಂತಿರೋ ಕಾರ್ಗಳ ಮೇಲೆ ಕಲ್ಲುಗಳನ್ನ ಎಸಿತಾರ, ಗ್ಲಾಸ್ ಗಳನ್ನ ಹೊಡೆದಾಕ್ತಾರ, ಕಾರ್ಗಳನ್ನ ಅನ್ಸೋ ಪ್ರಯತ್ನ ನಡೆಯುತ್ತೆ. ಹಿಂದಿ ಚಿತ್ರರಂಗದಿಂದ ಸೀನಿಯರ್ ಆಕ್ಟರ್ ಆದ ದಿಲೀಪ್ ಕುಮಾರ್ ಅವರು ಹಾಗೂ ರೇಖಾ ಅವರು ಬಂದಿರ್ತಾರ. ನಮ್ ಕನ್ನಡದ ಸೂಪರ್ ಸ್ಟಾರ್ ಆದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರ್ತಾರ. ಅದೇ ಕನ್ನಡದ ಪ್ರೊಡ್ಯೂಸರ್ ಆದ ರಾಜೇಂದ್ರ ಸಿಂಗ್ ಬಾಬು ಅವರು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿರ್ತಾರ. ಕನ್ನಡ ಸಿನಿಮಾದ ಫಂಕ್ಷನ್ ಆಗಿರುತ್ತೆ. ಕನ್ನಡ ಭಾಷೆ, ಮಣ್ಣು, ಸಂಸ್ಕೃತಿ ಅಂತ ಮಾತಾಡೋರು ಅದೇ ಕನ್ನಡ ನಟನಿಗೆ ಅವ್ರು ಆಕ್ಟ್ ಮಾಡಿರೋ ಸಿನಿಮಾಗೆ ಈ ತರ ತೊಂದರೆ ಕೊಡೋದು ಯಾವ ತರ ಸಂಸ್ಕೃತಿ ಅಂತ ಅರ್ಥ ಆಗ್ತಾ ಇಲ್ಲ. ಬಂಧನ ಅನ್ನೋ ಸಿನಿಮಾ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಈ ಸಿನಿಮಾನ ತಮಿಳ್ಗೆ ರಿಮೇಕ್ ಮಾಡ್ತಾರ. ಅದರಲ್ಲಿ ಶಿವಕುಮಾರ್ ಅವರು ಮತ್ತು ರೇವತಿ ಅವರು ಆಕ್ಟ್ ಮಾಡಿ ಕೆ ವಿಜಯನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಆ ಸಿನಿಮಾದ ಹೆಸರು ಪ್ರೇಮ ಪಾಸಂ ಅನ್ನೋ ಸಿನಿಮಾ. ಬಂಧನ 18 ಥಿಯೇಟರ್ಗಳಲ್ಲಿ 100 ದಿನ ಪೂರೈಸಿದ್ರೆ 6 ಥಿಯೇಟರ್ಗಳಲ್ಲಿ 25 ವಾರ ಕಂಪ್ಲೀಟ್ ಮಾಡುತ್ತೆ, 2 ಥಿಯೇಟರ್ಗಳಲ್ಲಿ 30 ವಾರ ಕಂಪ್ಲೀಟ್ ಮಾಡುತ್ತೆ, ಬ್ಯಾಂಗ್ಳೂರ್ ತ್ರಿವೇಣಿ ಥಿಯೇಟರ್ ಅಲ್ಲಿ 77 ವಾರ ಕಂಪ್ಲೀಟ್ ಮಾಡುತ್ತಾ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಇಷ್ಟು ಥಿಯೇಟರ್ಗಳಲ್ಲಿ ಅಷ್ಟು ದಿನ ಓಡಿರೋ ಮೊದಲನೆಯ ಕನ್ನಡ ಸಿನಿಮಾ ಬಂಧನ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಕಲೆಕ್ಟೆಡ್ ಸೌತ್ ಇಂಡಿಯನ್ ಸಿನಿಮಾ ಬಂಧನ ಸಿನಿಮಾ ಆಗಿರುತ್ತೆ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಫ್ಯೂಚರ್ ಫಿಲ್ಮ್ ಆ ಸಿನಿಮಾದ ಪ್ರೊಡ್ಯೂಸರ್ ಆದ ರಾಜೇಂದ್ರ ಸಿಂಗ್ ಬಾಬು ಅವರು ಕೊಡ್ತಾರೆ. ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಇಂದ ಸ್ಪೆಷಲ್ ಅವಾರ್ಡ್ ಫಾರ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೊಡ್ತಾರೆ. ಬೆಸ್ಟ್ ಆಕ್ಟ್ರೆಸ್ ಫಿಲ್ಮ್ ಫೇರ್ ಅವಾರ್ಡ್ ಸುಹಾಸನಿ ಅವರು ಕೊಡ್ತಾರೆ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ವಿಷ್ಣುವರ್ಧನ್ ಅವರು ಕೊಡ್ತಾರೆ. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಎಂ ರಂಗರಾವ್ ಅವರು ಕೊಡ್ತಾರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.